ಎಲ್ರಿಗೂ ನಮಸ್ಕಾರ. ಹೊಸ ಟ್ರಾವೆಲ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇರೋ ಜಾಗ ಕಲ್ಲಿನ ಕೋಟೆ, ಚಿತ್ರದುರ್ಗ. ಚಿತ್ರದುರ್ಗ ಅಂತಂದ್ರೆ ಬರೀ ಬಂಡೆಗಲ್ಲು, ಬಯಲ್ಸೀಮೆ ನಾಡು ಅಂತ ಪ್ರತೀತಿ. ಆದರೆ ನಮ್ಮೂರಲ್ಲೂ ಕಾಡಿದೆ ಅಂದ್ರೆ ನೀವು ನಂಬ್ತೀರಾ? ಮಲೆನಾಡ ಸೊಬಗನ್ನೇ ನಾಚಿಸುವಂತ ಹಚ್ಚ ಹಸಿರು ಬೆಟ್ಟಗಳ ಸಾಲು ಇರೋದೇ ನಮ್ಮ ಜೋಗಿಮಟ್ಟಿಯಲ್ಲಿ. ಸ್ವರ್ಗ ನಮ್ಮ ದುರ್ಗ ಅನ್ನೋದಕ್ಕೆ ಜೋಗಿಮಟ್ಟಿಯೇ ಒಂದು ಕಾರಣ. ನಾವೀಗ ಬೈಕ್ ರೈಡಿಂಗ್ಗೆ ಹೋಗ್ತಾ ಇರೋ ಜಾಗ ಸುಮಾರು ಪ್ರಾಣಿಗಳ ವಾಸ ಸ್ಥಳವಾಗಿದೆ. ಸುಮಾರು ಅಂತ ಪ್ರಾಣೇಶ್ ಕತೆ ಅಲ್ಲ, ಸುಮಾರು ಅಂದ್ರೆ ಒಂದಿಷ್ಟು ಪ್ರಾಣಿಗಳ ವಾಸ ಸ್ಥಳ ಅಂತ. ಚಿರತೆ, ಕರಡಿ, ನವಿಲು, ಜಿಂಕೆ, ಆನೆ, ಹೀಗೆ ಎಷ್ಟೊಂದು ಪ್ರಾಣಿಗಳಿಗೆ ವಾಸ ಸ್ಥಳವಾಗಿದೆ. ಸೊ ಮೊದಲು ಇಲ್ಲಿಗೆ ಎಂಟ್ರಿ ಆಗ್ಬೇಕಾದ್ರೆ ಚೆಕ್ ಪೋಸ್ಟ್ ಬರುತ್ತೆ. ಚೆಕ್ ಪೋಸ್ಟ್ ಅಲ್ಲಿ ನಿಮ್ಮ ಗಾಡಿಗೆ ಹಾಗೆ ನಿಮಗೆ ಟಿಕೆಟ್ ಇರುತ್ತೆ. ಆ ಟಿಕೆಟ್ ನ ತಗೊಂಡು ನೀವು ಜೋಗಿಮಟ್ಟಿಗೆ ಹೋಗಿ ಬರಬಹುದು. ಚಿತ್ರದುರ್ಗದ ಸಿಟಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಬಯಲು ಸೀಮೆಯ ಊಟಿ ಅಂತಾನೆ ಹೆಸರುವಾಸಿಯಾಗಿದೆ ನಮ್ಮ ಜೋಗಿಮಟ್ಟಿ ಕಾಡು. ನಮ್ಮ ಚಿತ್ರದುರ್ಗದ ಅತಿ ಎತ್ತರದ ಪ್ರದೇಶ, ಹೈಯೆಸ್ಟ್ ಪೀಕ್ ಅಂದ್ರೆ ಅದು ಜೋಗಿಮಟ್ಟಿಯ ಪೀಕ್. 3803 ಅಡಿ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ. 10,049 ಹೆಕ್ಟೇರ್ ಅರಣ್ಯ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಈ ಗಿರಿಧಾಮಕ್ಕೆ ಜೋಗಿಮಟ್ಟಿ ಅಂತ ಹೆಸರು ಬರೋಕೆ ಕಾರಣ ಏನು ಅಂದ್ರೆ, ಹಿಂದೆ ಒಬ್ಬ ಜೋಗಿ ಇಲ್ಲಿ ವಾಸಿಸುತ್ತಿದ್ದಂತೆ. ಅವರಿಗೆ ವನಸ್ಪತಿಗಳ ಅಪಾರ ಜ್ಞಾನ ಇದ್ದು ಬಡ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದರಂತೆ. ಅದೇ ಜೋಗಿಯವರ ಸಮಾಧಿ ನಮ್ಮ ಜೋಗಿಮಟ್ಟಿಯ ಪೀಕಲ್ಲಿದೆ. ಈ ಕಾರಣದಿಂದ ದುರ್ಗದ ಈ ಊಟಿಗೆ ಜೋಗಿಮಟ್ಟಿ ಅಂತ ಹೆಸರು ಬಂದಿದೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಾಗರಹಾವು ಸಿನಿಮಾ ಯಾರಿಗೆ ಗೊತ್ತಿಲ್ಲ ಹೇಳಿ? ಆ ಚಿತ್ರದ ಬಾರೇ ಬಾರೇ ಚಂದದ ಚಲುವಿನ ತಾರೆ, ಬಾರೇ ಬಾರೇ ಓಲವಿನ ಚಿಲುಮೆಯ ತಾರೆ. ಈ ಹಾಡು ಚಿತ್ರೀಕರಣ ಆಗಿದ್ದು ಇದೇ ಜೋಗಿಮಟ್ಟಿಯಲ್ಲಿ. ನಮ್ಮ ಜೋಗಿಮಟ್ಟಿ ಕಾಡು ಬಯಲು ಸೀಮೆಯ ಒಂದು ಸೂಜಿಗ. ಕುರುಚಲು ಕಾಡು ಎಂದು ಹೆಸರುವಾಸಿಯಾಗಿದ್ದ ಈ ಪ್ರದೇಶ ಈಗ ದಟ್ಟವಾಗಿದೆ. ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವಾಗ್ತಾ ಇದೆ. ನನ್ನ ಮೂಲಕ ಈ ವಿಡಿಯೋ ನೋಡ್ತಾ ಇರೋರಿಗೆ ಕೇಳ್ಕೊಳ್ಳೋದಿಷ್ಟೇ: ಅಭಯಾರಣ್ಯಗಳನ್ನು ಉಳಿಸಿ, ಕಾಡುಗಳನ್ನು ಉಳಿಸಿ, ಮರ ಗಿಡಗಳನ್ನು ಬೆಳೆಸಿ, ನಮ್ಮ ಹಸಿರನ್ನು ಸ್ವಚ್ಛವಾಗಿಡೋಣ. ಆ ಜೋಗಿಮಟ್ಟಿಯ ಸುಂದರ ತಾಣ, ತುತ್ತ ತುದಿಯ ತಾಣ ಹೇಗಿರುತ್ತೆ ಅಂತ ನೋಡೋದಕ್ಕೆ ಮೇಲೆ ಐ ಕಾರ್ಡ್ ಒತ್ತಿ, ಅಲ್ಲಿ ವಿಡಿಯೋ ಇದೆ, ತಪ್ಪದೆ ಅದನ್ನು ಕೂಡ ನೋಡಿ. ಹಾಗೆ ನಾವು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.